ಬರ್ರಿ ಮೇಲ್ಕೆ ನಂಜಪ್ಪಣ್ಣ ಕಂಗ್ರೇಜಣ್ಣ ಹತ್ರ ಇತ್ತ ಕಂಗಣ್ಣಿಲ್ಲ ಬೈದಪ್ಪಣ್ಣ ಬಾಯ್ತಾ ಬೆಳಗ್ಗೆ ನಾಷ್ಟ ಹಾಕಿ ಟೀ ತಪ್ಸ್ಕೊಂಡು ಹೋಗ್ತಾ ಇದೀವಿ ಹತ್ರ ಇತ್ತ ಬೆಳಗ್ಗೆ ನಾವು ಮಾದಾವರದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂತಹ ಡಾಕ್ಟರ್ ಸುಧಾಕರ್ ಅವರ ಜೊತೆಯಲ್ಲಿ ಪ್ರಮುಖ ಕಾರ್ಯಕರ್ತರ ಸಭೆಯನ್ನು ಮಾಡಿ ಇವತ್ತು ಮಾದನಾಯಕನಹಳ್ಳಿ ನಗರಸಭೆಯ ತೋಟದಗುಡದಳ್ಳಿಯಲ್ಲಿ ಚುನಾವಣಾ ಪ್ರಚಾರವನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಬಂಧುಗಳೇ. ಕೇವಲ ಇನ್ನು ಚುನಾವಣೆ ಇರ್ತಕ್ಕಂಥದ್ದು 6 ದಿನ. ಬರ್ರಿ ಮೇಲ್ಕೆ ನಂಜಪ್ಪಣ್ಣ ಕಂಗ್ರೇಜಣ್ಣ ಹತ್ರ ಇತ್ತ ಕಂಗಣ್ಣಿಲ್ಲ ಬೈದಪ್ಪಣ್ಣ ಬಾಯ್ತಾ ಬೆಳಗ್ಗೆ ನಾಷ್ಟ ಹಾಕಿ ಟೀ ತಪ್ಸ್ಕೊಂಡು ಹೋಗ್ತಾ ಇದೀವಿ ಹತ್ರ ಇತ್ತ ಬೆಳಗ್ಗೆ ನಾವು ಮಾದಾವರದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂತಹ ಡಾಕ್ಟರ್ ಸುಧಾಕರ್ ಅವರ ಜೊತೆಯಲ್ಲಿ ಪ್ರಮುಖ ಕಾರ್ಯಕರ್ತರ ಸಭೆಯನ್ನು ಮಾಡಿ ಇವತ್ತು ಮಾದನಾಯಕನಹಳ್ಳಿ ನಗರಸಭೆಯ ತೋಟದಗುಡದಳ್ಳಿಯಲ್ಲಿ ಚುನಾವಣಾ ಪ್ರಚಾರವನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಬಂಧುಗಳೇ. ಕೇವಲ ಇನ್ನು ಚುನಾವಣೆ ಇರ್ತಕ್ಕಂಥದ್ದು 6 ದಿನ. ಮಾನ್ಯ ಜೆಡಿಎಸ್ ಮುಖಂಡರು ಮಾಜಿ ಎಂಎಲ್ಸಿಗಳು ಆದಂತ ಕೃಷ್ಣಪ್ಪನವರು ತಮ್ಮನ್ನ ಉದ್ದೇಶಿಸಿ ಮಾತಾಡ್ತಾರೆ. बोलो भारत माता की ಎಸ್.ಆರ್. ವಿಶ್ವನಾಥ್ ಅವರೇ, ಹಿರಿಯ ನಾಯಕರು, ಮಾಜಿ ವಿಧಾನ ಪರಿಷತ್ನ ಸದಸ್ಯರು, ಆತ್ಮೀಯರು ಆಗಿರ್ತಕ್ಕಂಥ ಈ ಕೃಷ್ಣಪ್ಪಣ್ಣವರೇ, ವೇದಿಕೆ ಮೇಲೆ ಉಪಸ್ಥಿತರು ಮತ್ತೊಬ್ಬ ಕೃಷ್ಣಪ್ಪಣ್ಣವರು ಕೊಟ್ರೆ ನಾನು ಭಾರತದ ಸ್ಥಿತಿಯನ್ನ 3ನೇ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತೀನಿ ಆರ್ಥಿಕವಾಗಿ. ಇದು ಏನು ಪ್ರಯೋಜನ ಅಂತ ತಾವು ತಿಳ್ಕೋಬಹುದು. 73ರಿಂದ ಕಾಂಗ್ರೆಸ್ ಪಕ್ಷ ಒಂದು ಘೋಷಣೆಯನ್ನ ಕೂಗಿದೆ. ಸೀರಿಯಲ್ ನಂಬರ್ 4 ಕಮಲದ ಗುರುತಿಗೆ ನಾವು ಮತವನ್ನು ಚಲಾಯಿಸಬೇಕಾಗ್ತದೆ. ಒಂದೇ ಒಂದು ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಕ್ಕಂಥದ್ದು 3 ದಿನ ರಜಾ ಬರ್ತದೆ. 3 ದಿನ ಶುಕ್ರವಾರ ಎಲೆಕ್ಷನ್ ರಜಾ, ಶನಿವಾರ ರಜಾ, ಭಾನುವಾರ ರಜಾ. ಸೊ ಯಾರ್ಯಾರು ಈಗಾಗಲೇ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಕೈ ಎತ್ರಿ. ಎಲ್ಲ ಅವ್ರ ಟಿಕೆಟ್ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ ನಾವು. ಬಹಳ ಬುದ್ಧಿವಂತರು ನೀವು ಕೂಡ. ದಯವಿಟ್ಟು 5 ವರ್ಷದಲ್ಲಿ ನೀವೇನಾದ್ರೂ ಒಂದು ದಿನ